ಮೂಲಕ ಮರಿಯಳು ಗರ್ಭಿಣಿಯಾಗುತ್ತಾಳೆ ಎಂದು ಅವಳಿಗೆ ಹೇಳುತ್ತಾನೆ. ಮರಿಯಳು ದೇವರ ಚಿತ್ತವನ್ನು ಒಪ್ಪಿಕೊಂಡು ಜನನಕ್ಕಾಗಿ ಸಿದ್ಧಳಾಗುತ್ತಾಳೆ. ಯೇಸುವು ಸಾಮಾನ್ಯ ಪರಿಸ್ಥಿತಿಯಲ್ಲಿ ಜನಿಸುತ್ತಾನೆ ಮತ್ತು ಕುರುಬರು ಹಾಗೂ ವಿಜ್ಞಾನಿಗಳು ಭೇಟಿ ನೀಡುತ್ತಾರೆ. ಶಿಶುವಾದ ಯೇಸುವನ್ನು ದೇವರಿಗೆ ಸಮರ್ಪಿಸಲಾಗುತ್ತದೆ. ಸಿಮೆಯೋನ್ ಮತ್ತು ಅನ್ನ ಪ್ರವಾದಿಸುತ್ತಾರೆ. ರಾಜ ಹೆರೋದನ ಹತ್ಯಾಕಾಂಡದಿಂದ ತಪ್ಪಿಸಿಕೊಳ್ಳಲು ಜೋಸೆಫ್, ಮರಿಯಳು ಮತ್ತು ಯೇಸು ಈಜಿಪ್ಟ್ಗೆ ಓಡಿಹೋಗುತ್ತಾರೆ. ಕುಟುಂಬವು ಹಿಂತಿರುಗುತ್ತದೆ ಮತ್ತು ಯೇಸು ನಜರೆತ್ನಲ್ಲಿ ಬೆಳೆಯುತ್ತಾನೆ. ಒಂದು ದಿನ ಅವನು ಹಿರಿಯರಿಗೆ ಬೋಧಿಸುತ್ತಾನೆ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ತೋರಿಸುತ್ತಾನೆ. ಯೇಸು ನಜರೆತ್ನಲ್ಲಿ ಕೆಲಸ ಮಾಡುತ್ತಾನೆ ಮತ್ತು ಸಾರ್ವಜನಿಕ ಸೇವೆಗಾಗಿ ಸಿದ್ಧನಾಗುತ್ತಾನೆ. ಸುಮಾರು 30 ವರ್ಷದವನಾಗಿದ್ದಾಗ ಯೋಹಾನನು ಯೇಸುವಿಗೆ ದೀಕ್ಷಾಸ್ನಾನ ಕೊಡುತ್ತಾನೆ. ಪವಿತ್ರಾತ್ಮನು ಇಳಿದು ಬರುತ್ತಾನೆ ಮತ್ತು ದೇವರು ಮಾತನಾಡುತ್ತಾನೆ. ಯೇಸು 40 ದಿನಗಳ ಉಪವಾಸ ಮಾಡುತ್ತಾನೆ ಮತ್ತು ಸೈತಾನನ ಪ್ರಲೋಭನೆಗಳನ್ನು ವಿರೋಧಿಸುತ್ತಾನೆ. ಅವನು ದೇವರ ರಾಜ್ಯವನ್ನು ಸಾರುತ್ತಾನೆ ಮತ್ತು ಬೋಧಿಸಲು ಪ್ರಾರಂಭಿಸುತ್ತಾನೆ. ಅವನು 12 ಮಂದಿಯನ್ನು ಮತ್ತು ಅನೇಕ ಇತರರನ್ನು ಹಿಂಬಾಲಕರಾಗಿ ಆರಿಸುತ್ತಾನೆ, ಅವರು ಕಲಿಯಲು ಮತ್ತು ಸೇವೆ ಸಲ್ಲಿಸಲು. ಅವನು ಸುವಾರ್ತಾ ದೃಷ್ಟಾಂತಗಳಾದ ಬಿತ್ತುವವನು, ಒಳ್ಳೆಯ ಸಮಾರ್ಯದವನು ಇತ್ಯಾದಿಗಳನ್ನು ಬಳಸಿ ಪ್ರೀತಿ, ಕ್ಷಮೆ ಮತ್ತು ನ್ಯಾಯವನ್ನು ಕಲಿಸುತ್ತಾನೆ. ಜನರು ಹೆಚ್ಚಾದಂತೆ ಮತ್ತು ಅವನ ಹೇಳಿಕೆಗಳು ಅಧಿಕಾರಿಗಳನ್ನು ಅಸ್ಥಿರಗೊಳಿಸಿದಾಗ ಧಾರ್ಮಿಕ ಮುಖಂಡರು ವಿರೋಧ ಬೆಳೆಸುತ್ತಾರೆ. ಒಂದು ಪರ್ವತದ ಮೇಲೆ ಪೇತ್ರ, ಯಾಕೋಬ ಮತ್ತು ಯೋಹಾನರ ಮುಂದೆ ಅವನು ರೂಪಾಂತರಗೊಳ್ಳುತ್ತಾನೆ. ಮೋಶೆ ಮತ್ತು ಎಲಿಯ ಕಾಣಿಸಿಕೊಳ್ಳುತ್ತಾರೆ. ಪಸ್ಕದ ಮೊದಲು ಅವನು ನಗರವನ್ನು ಪ್ರವೇಶಿಸಿದಾಗ ಜನಸಮೂಹವು ಅವನನ್ನು ಸ್ವಾಗತಿಸುತ್ತದೆ. ಅವನು ತನ್ನ ಶಿಷ್ಯರೊಂದಿಗೆ ಅಂತಿಮ ಊಟವನ್ನು ಹಂಚಿಕೊಳ್ಳುತ್ತಾನೆ, ಯೂಕರಿಸ್ಟನ್ನು ಸ್ಥಾಪಿಸುತ್ತಾನೆ. ಯೇಸುವನ್ನು ಬಂಧಿಸಲಾಗುತ್ತದೆ. ಯಹೂದಿ ಮತ್ತು ರೋಮನ್ ಅಧಿಕಾರಿಗಳ ಮುಂದೆ ವಿಚಾರಣೆಗೊಳಪಡಿಸಿ ದೋಷಿ ಎಂದು ತೀರ್ಮಾನಿಸಲಾಗುತ್ತದೆ. ಅವನು ಗೊಲ್ಗೊಥಾದಲ್ಲಿ ಶಿಲುಬೆಗೇರಿಸಲ್ಪಡುತ್ತಾನೆ, ಕ್ಷಮೆಯ ಮಾತುಗಳನ್ನು ಆಡುತ್ತಾನೆ ಮತ್ತು ಸಾಯುತ್ತಾನೆ. ಯೇಸುವನ್ನು ಅಧಿಕಾರಿಗಳಿಂದ ಮೊಹರು ಮಾಡಲಾದ ಸಮಾಧಿಯಲ್ಲಿ ಇಡಲಾಗುತ್ತದೆ. 3ನೆಯ ದಿನ ಅವನು ಎದ್ದು ಬರುತ್ತಾನೆ. ಹಿಂಬಾಲಕರು ಎದ್ದ ಯೇಸುವನ್ನು ಭೇಟಿಯಾಗುತ್ತಾರೆ. ಅವನು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡು ಅಂತಿಮ ಬೋಧನೆಗಳನ್ನು ನೀಡುತ್ತಾನೆ ಮತ್ತು ಅವರಿಗೆ ಆಜ್ಞಾಪಿಸುತ್ತಾನೆ. ಅವನು ಸ್ವರ್ಗಕ್ಕೆ ಏರುತ್ತಾನೆ, ಪವಿತ್ರಾತ್ಮ ಮತ್ತು ಸುವಾರ್ತೆಯನ್ನು ಹರಡುವುದಾಗಿ ವಾಗ್ದಾನ ಮಾಡುತ್ತಾನೆ. ಹಿಂಬಾಲಕರು ಅವನ ಸಂದೇಶವನ್ನು ಬೋಧಿಸುತ್ತಾರೆ. ಚರ್ಚ್ಗಳು